ಕಂಪ್ನಿ ಹೆಸರು ರಾಯಲ್ ಟೆಕ್ ಆಫೀಸ್ ಸಿಸ್ಟಮ್ಸ್ ಅಂತ. ನಮ್ಮಲ್ಲಿ ಚೇರ್ಸು, ಕಬೋರ್ಡ್ಸು, ರ್ಯಾಕ್ಸು, ವರ್ಕ್ ಸ್ಟೇಷನ್ಸು ಮತ್ತು ಸ್ಕೂಲ್ ಡೆಸ್ಕ್ಸು, ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಿಗೆ ಫರ್ನಿಚರ್ಸು, IT ಕಂಪನಿ ಫರ್ನಿಚರ್ಸು, ಎಲ್ಲ ಥರ ಫರ್ನಿಚರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇಲ್ಲೊಂದು ವಿಶೇಷತೆ ಏನಂತ ಹೇಳಿದ್ರೆ, ರಾಯಲ್ ಟೆಕ್ ಆಫೀಸ್ ಸಿಸ್ಟಮ್ಸಲ್ಲಿ ಫ್ಯಾಕ್ಟ್ರಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಮಾಡಿದ್ದೀವಿ. ಕಸ್ಟಮರ್ಗೆ ಯಾವ ಥರ ಚೇರ್ಸ್ ಬೇಕು ಅವರೇ ಇಲ್ಲಿ ಬಂದು ಒಂದು 40 to 50 ಚೇರ್ಸ್ ಇಲ್ಲಿ ನಮ್ಮಲ್ಲಿ ಚೇರ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಿರುತ್ತೆ. ಅವರೇ ಸೆಲೆಕ್ಟ್ ಮಾಡಿ ಕಸ್ಟಮೈಸೇಷನ್ ಮಾಡಿ ಅವ್ರ ರೇಟ್ಗೆ ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡುವಂಥ ಜಾಗ ಇದು. ನಮಸ್ತೆ ಸರ್. ನಮಸ್ತೆ ಸರ್, ಆಕ್ಚುಲಿ ನಿಮ್ಮ ಫ್ಯಾಕ್ಟರಿನಲ್ಲಿ ಯಾವುದೆಲ್ಲ ತರಹದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್, ಯಾವ್ಯಾವ್ದು ಐಟಮ್ಸ್ ಗಳಿಂದ ಮ್ಯಾನುಫ್ಯಾಕ್ಚರ್ ಆಗೋದು, ಯಾವ್ಯಾವ ತರಹದ ಒಂದು ವೆರೈಟೀಸ್ ಆಫ್ ಥಿಂಗ್ಸ್ ಏನ್ ಸಿಗುತ್ತೆ ನಿಮ್ಮಲ್ಲಿ ಸರ್? ಸೊ ಯಾರಾದ್ರೂ ಹುಡಿಕೊಂಡು ಬಂದ್ರೆ ಅಥವಾ ಕಾಲ್ ಮಾಡ್ಕೊಂಡ್ ಬಂದ್ರೆ ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ ಫೆಸಿಲಿಟೀಸ್? ಮೇಡಮ್, ನಮ್ಮಲ್ಲಿ ಈ ಆಫೀಸ್ಗೆ ವರ್ಕಿಂಗ್ ಪರ್ಪಸ್ ಎಲ್ಲಾ ತರ ಚೇರ್ಸ್ ಮತ್ತೆ ಸೋಫಾಸ್ ಸಿಗುತ್ತೆ, ಪ್ರತಿ ಒಂದು ಸಿಗುತ್ತೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ 4 years ವಾರಂಟಿಯಿಂದ ಹಿಡಿದು 1 year ವಾರಂಟಿ, 2 year ವಾರಂಟಿ, 3 year ವಾರಂಟಿ. ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿದಾಗ ನಿಮಗೆ 4 years ವಾರಂಟಿ ಇರುತ್ತೆ. ಬೈ ಚಾನ್ಸ್ ಕಸ್ಟಮರ್ಗೆ ಸ್ವಲ್ಪ ರೇಟ್ ಕಡಿಮೆ ಆಗಬೇಕು, ಅವರೇ ಕಸ್ಟಮೈಸೇಷನ್ ಮಾಡಿಕೊಂಡು 1 year ವಾರಂಟಿ ಅಂತ ತಗೋಬಹುದು. ಅವ್ರ ಪ್ರೈಸ್ ರೇಂಜ್ ಏನಿದೆಯೋ ಅದಕ್ಕೆ ಅವ್ರಿಗೆ ಹೆಂಗೆ ಯೂಸ್ ಆಗುತ್ತೋ ಅದೇ ತರ ಅವ್ರು ಮಾಡ್ಕೊಂಡು ತಗೊಂಡು ಹೋಗ್ಬೋದು ನಮ್ಮಲ್ಲಿ. ಓಕೆ, ಹಾಗಿದ್ರೆ ನಿಮ್ಮಲ್ಲಿ ಯಾವುದೆಲ್ಲ ತರಹದ ಐಟಮ್ಸ್ ಗಳು ಸಿಗುತ್ತೆ ಅದನ್ನ ತೋರಿಸ್ಕೊಂಡು ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬಹುದು? ಖಂಡಿತ ಮೇಡಮ್, ನಾವು ಯಾವ ಮೆಟೀರಿಯಲ್ಸ್ ಇದೆ, ಯಾವ ತರ ಯೂಸ್ ಮಾಡ್ತೀವಿ, ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ ಎಲ್ಲಾನು ತೋರಿಸ್ಕೊಡ್ತೀವಿ. ಬನ್ನಿ ಮೇಡಮ್. ಬನ್ನಿ ಸರ್. ನೋಡಿ, ಈಗ ನಮ್ಮ ಹತ್ರ ಈ ತರ ವೆರೈಟೀಸ್ ಚೇರ್ಸ್ ಇದೆ. ಇದರಲ್ಲಿ ನಿಮಗೆ ಎನಿ ಚೇರ್ಸ್ ತಗೊಳ್ಳಿ 4 years ವಾರಂಟಿ, 3 years ವಾರಂಟಿ, ಮತ್ತೆ 2 years ವಾರಂಟಿ, ಮತ್ತೆ 1 year ವಾರಂಟಿ. ಫಾರ್ ಎಕ್ಸಾಂಪಲ್, ಈ ಚೇರ್ಸ್ ತಗೋತೀರಾ, ಇದೇ ಚೇರ್ ನಿಮಗೆ 4 years ವಾರಂಟಿಗೂ ಕೊಡ್ಬೋದು, 1 year ವಾರಂಟಿಗೂ ಕೊಡ್ಬೋದು, 2 year ವಾರಂಟಿಗೂ ಕೊಡ್ಬೋದು. ಅದು ನಿಮ್ಮ ಇಷ್ಟ ಥರ, ಅಂದರೆ ಯಾವ ಥರ ನಿಮಗೆ ಕ್ವಾಲಿಟಿ ಬೇಕು, ಯಾವ ಥರ ನಿಮಗೆ ಮೆಟೀರಿಯಲ್ಸ್ ಹಾಕಬೇಕು, ನೀವೇ ಬಂದು ಕಸ್ಟಮೈಸೇಷನ್ ಮಾಡಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಸಣ್ಣ ಕಂಪ್ನಿ ಒಂದು ಓಪನ್ ಮಾಡ್ತಾ ಇದ್ದೀರಾ, ಒಂದು ಸ್ಟಾರ್ಟಪ್ ಕಂಪ್ನಿ ಥರ ಓಪನ್ ಮಾಡ್ತಾ ಇರ್ತೀರಾ, ಆ ಟೈಮಲ್ಲಿ ಈ ಥರ ಒಂದು ಮೀಡಿಯಂ ಲೆವೆಲ್ ಚೇರ್ಸು ನೀವು ತೊಗೋಬೋದು. ನೀವು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಲೈಕ್ ಕಡಿಮೆ ರೇಟ್ಗೆ ಒಂದು 3,000ಕ್ಕೆ ತೊಗೊಂಡಿದ್ದೀನಿ, 4,000 ರೂಪಾಯಿಗೆ ತೊಗೊಂಡಿದ್ದೀನಿ, 2,500 ರೂಪಾಯಿಗೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು ರೇಟ್ ಕಡಿಮೆ ಇದ್ರೆ ವಾರಂಟಿ ಚೇಂಜಸ್ ಇರುತ್ತೆ ಅಂತ ಇಲ್ಲ. ಎನಿ ಮೆಟೀರಿಯಲ್ಸು, ಎನಿ ಚೇರ್ಸ್ ನೀವು ತೊಗೊಂಡ್ರೆ ನೀವು ಕೇಳೋವಂಥ ವಾರಂಟಿ ನಿಮ್ಗೆ ಸಿಗುತ್ತೆ. ಯಾಕಂದರೆ ಇಲ್ಲೇ ನಿಮಗೆ ಎಲ್ಲ ಥರ ಪಾರ್ಟ್ಸು ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಚೇಂಜಸ್ ಮಾಡಿ ಕಸ್ಟಮೈಸೇಷನ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಡ್ಯೂರಬಿಲಿಟಿ ಬೇಕೋ ಆ ಥರ ನೀವು ಇಸ್ಕೋಬಹುದು. ಸರ್, ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಇದೇ ಥರ ಚೇರ್ಸ್, ಫರ್ನಿಚರ್ಸ್ ಆಗ್ಬೋದು, ಈ ಥರ ವೆರೈಟೀಸ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರಿಗೆ ನಿಮ್ಮ ಕಡೆಯಿಂದ ಯಾವ ಥರ ಸಪೋರ್ಟ್ ಸಿಗುತ್ತೆ? ನಿಮ್ಮಲ್ಲಿ ಯಾವ ಥರದ್ದೆಲ್ಲ ಒಂದು ಸೌಲಭ್ಯಗಳು ಅವೈಲೇಬಲ್ ಇರುತ್ತೆ ಸರ್ ಅವರಿಗೆ? ಮೇಡಮ್, ಈಗಾಗಲೇ ಬಂದ್ಬಿಟ್ಟು ನಮ್ಮಲ್ಲಿ ಒಂದು 24ರಿಂದ 28 ಕಂಪ್ನಿವರೆಗೂ ನಮ್ಮಲ್ಲಿ ಪರ್ಚೇಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಅವ್ರು ಇವಾಗ ಸೇಲ್ಸ್ ಜಸ್ಟ್ ಮಾರ್ಕೆಟಿಂಗ್ ಮಾಡ್ತಾರೆ, ಅವರೊಂದು ಸೇಲ್ಸ್ ಮಾಡ್ಕೋತಾರೆ ನಮ್ಮ ಹತ್ರ ಪರ್ಚೇಸ್ ಮಾಡಿಕೊಂಡು. ಸೊ ಈ ತರ ಇದೆ ನಮ್ಮಲ್ಲಿ. ಪರ್ ಡೇ 300 ಚೇರ್ಸ್ ಡೆಲಿವರಿ ಕೊಡೋಷ್ಟು ನಾವು ಕೇಪಬಲ್ ಇದ್ದೀವಿ. ಅದೇ ರೀತಿ ಎನಿ ಟೈಮ್ ಏನು ಸ್ಯಾಂಪಲ್ಸ್ ಕೊಡಬೇಕು, ತೊಗೊಂಡೋಗಿ ಶೋ ಮಾಡಬೇಕು, ಕಂಪೇರ್ ಮಾಡಬೇಕು ಕ್ವಾಲಿಟಿ ಜೊತೆ, ಏನೇ ಇದ್ರು ಅದೆಲ್ಲ ಬಂದು ನಾವು ಮಾಡ್ಕೊಡ್ತೀವಿ. ಲೈಕ್ ಅವರು ಇನ್ನೊಂದು ಹೇಳ್ಬೋದು, ಈಗಲೇ ನಾನು ಬೇಕಾದ್ರೆ ನನಗೆ ಸಾಕಷ್ಟು ಸೇಲ್ಸ್ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಎಲ್ಲಾನು ನಾನು ಈಗಲೇ ಬಂದ್ಬಿಟ್ಟು ರೇಟ್ಸ್ ಎಲ್ಲ ರಿವೀಲ್ ಮಾಡ್ಬಿಡ್ಬೋದು. ವೇರಾಸ್ ಈಗ ವೆಂಡರ್ಸ್ ನಮ್ಮ ಹತ್ರ ಬಂದು ತಗೊಂಡು ಹೋಗೋದ್ರಿಂದ ಅವ್ರ ಸೇಲ್ಸ್ಗೆ ತೊಂದರೆ ಆಗ್ಬಾರ್ದು. ಅವ್ರು ನಮ್ಗಿಂತ ಸ್ವಲ್ಪ ಜಾಸ್ತಿ ಸೇಲ್ಸ್ ಮಾಡ್ತಾ ಇರ್ತಾರೆ, ರೇಟ್ಗೂ ಜಾಸ್ತಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಸೊ ನಾವು ಯಾವ್ದನ್ನು ರೇಟ್ ಹೇಳೋದಿಲ್ಲ, ಬಟ್ ನಿಮ್ಗೆ ಎಲ್ಲ ಪ್ರತಿಯೊಂದಕ್ಕೂ ಕ್ವಾಲಿಟಿ ಚೆಕ್. ಅದೇ ನಾವು ಹೇಳ್ತಾ ಇದೀವಲ್ಲ, ಇವಾಗ ಒಂದ್ ಕಡೆ ಈಗ ಎವ್ರಿ ಕಸ್ಟಮರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ದೊಂದು ಆನ್ಲೈನ್ ಒಂದು ಫೋಟೋ ತಗೋತಾರೆ, ಅಥವಾ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಬಜಾರಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಫೋಟೋ ತಗೋತಾರೆ, ಕಂಪೇರ್ ಮಾಡ್ತಾರೆ. ಅವನೊಂದು 5,000 ಹೇಳ್ತಾನೆ, ಇವನೊಂದು 4,000 ಹೇಳ್ತಾನೆ, 4,000ಕ್ಕೆ ಹೋಗ್ಬಿಡ್ತಾರೆ. 4,000 ರೂಪಾಯಿಗೆ ಪರ್ಚೇಸ್ ಮಾಡ್ಲಿಕ್ಕೆ ರೆಡಿ ಆಗ್ಬಿಡ್ತಾರೆ. ಬಟ್ ಇಲ್ಲಿ ಬಂದ್ರೆ ಅವ್ರಿಗೆ ಏನ್ ಯೂಸ್ ಅಂತ ಹೇಳಿದ್ರೆ, 4,000 ರೂಪಾಯಿ ಇಲ್ಲ, 3,000 ರೂಪಾಯಿಗೂ ಕೊಡ್ತೀವಿ. 3,000 ರೂಪಾಯಿಗೆ ಏನ್ ಮೆಟೀರಿಯಲ್ ಹಾಕ್ತಿವಿ ಅವ್ರ ಕಣ್ ಮುಂದೆನೇ ಇರುತ್ತೆ ಪ್ರತಿಯೊಂದು. ಸರಿನಾ? ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಮೋಲ್ಡೆಡ್ ಕುಷನ್ ಇದೆ, ಇದು ಸರಿನಾ, ಫುಲ್ ಕ್ವಾಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5-6 ವರ್ಷ ಆದ್ರೂ ಯಾವುದೇ ರೀತಿ ಒಂದು ಕೂಡ ನಿಮ್ಗೆ ಕಂಪ್ರೆಸ್ ಆಗೋದಿಲ್ಲ. ಮೆಟೀರಿಯಲ್ ಒಳ್ಳೆ ಕ್ವಾಲಿಟಿ ಇರುತ್ತೆ. ಅದೇ ರೀತಿ ಈಗ ನೀವು ಪ್ಲೇವುಡ್ ಅಂತ ಹೋದ್ರು, ಒಂದ್ ನಿಮಿಷ ನಾನು ತೋರಿಸ್ತೀನಿ ನೋಡಿ. ಪ್ಲೇವುಡ್ ಇರ್ಬೋದು, ಫ್ಯಾಬ್ರಿಕ್ಸ್ ಇರ್ಬೋದು, ನಿಮ್ಗೆ ಪ್ರತಿಯೊಂದು ನಿಮ್ಗೆ ವಾಷಬಲ್ ಫ್ಯಾಬ್ರಿಕ್ ಬರುತ್ತೆ. ಇದು ಅಷ್ಟೇ, ಪ್ಲೇವುಡ್ ನಿಮ್ಗೆ ಏನೆಲ್ಲ ವರ್ಜಿನ್ ಮೆಟೀರಿಯಲ್ಸ್ ಇರುತ್ತೆ. ಅಂದ್ರೆ ಈಗ ಏನಂದ್ರೆ ಹೊಸ ಮೆಟೀರಿಯಲ್ ಡೈರೆಕ್ಟ್ ಈ ಚೇರ್ಗೋಸ್ಕರನೇ ಕಸ್ಟಮೈಸ್ಡ್ ಆಗಿ ರೆಡಿಯಾಗಿ ಬರುವಂತ ಪ್ಲೇವುಡ್ಸ್.
ಅದನ್ನ ಬಿಟ್ಬಿಟ್ಟು ಈಗ ಎಲ್ಲೋ ಒಂದ್ ಕಡೆ ಬೇರೆ ಡೆಮಾಲಿಷನ್ ಮಾಡಿರೋ ಕಡೆ ಪ್ಲೇವುಡ್ ಎಲ್ಲ ಉಳಿದಿರುತ್ತೆ, ಅದೆಲ್ಲ ಕಟ್ ಮಾಡಿ, ಹಳೆ ಪ್ಲೇವುಡ್ಸ್ ಎಲ್ಲ ಕಟ್ ಮಾಡಿ, ಎಲ್ಲಾರು ಮಾಡ್ತಾ ಇರೋದೇ ಅಂತ ಹೇಳ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಆಗ್ಬೋದು. ಈಗ ನೀವು ಇಲ್ಲಿ ಬಂದು ನಮ್ಮ ಹತ್ರ ಚೆಕ್ ಮಾಡಿದಾಗ ಇದೆಲ್ಲ ನೀವು ಟಚ್ ಅಂಡ್ ಫೀಲ್ ಮಾಡಿ, ತೈ ಸಪೋರ್ಟ್ ಇರೋ ತರದ್ ಬೇಕಾ ಅಥವಾ ಸ್ಟ್ರೈಟ್ ತರದ್ ಬೇಕಾ, ಯಾವ ತರ ಬೇಕೋ ಮಾಡ್ಕೋಬಹುದು. ಸೊ ಇದೆಲ್ಲ ಪ್ರೀಮಿಯಂ ಆಗಿ ಬರೋ ಅಂತ ಕ್ವಾಲಿಟಿಲಿ ನಾವು ಕೊಡೋದು ಒಂದು. ಅದು ಬೇಡ ನಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದ್ರೆ ಒಂದ್ ನಿಮಿಷ ಬನ್ನಿ ಸರ್ ತೋರ್ಸೋಣ. ಈಗ ಪ್ರೀಮಿಯಂ ಆಯ್ತು, ಇನ್ನೊಂದು ಸ್ವಲ್ಪ ರೇಟ್ ಕಡಿಮೆ ಬೇಕು ಅಂತ ಹೇಳಿದ್ರೆ ಅದೇ ಕುಷನ್ ಅಲ್ಲಿ ಇನ್ನೂ ಬೇರೆ ಬೇರೆ ಕ್ವಾಲಿಟಿ ಕುಷನ್ಗಳು ಇಲ್ಲೂ ಇದೆ. ಈಗ ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇಳಿ ಸರ್. ಈಗ ಅದು ಮೋಲ್ಡೆಡ್, ಇದು ಮೋಲ್ಡೆಡ್, ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಸ್ವಲ್ಪನೂ. ಬಟ್ ಕ್ವಾಲಿಟಿ ವೈಸ್ ಅಲ್ಲಿ ಬೇರೆ ಬೇರೆ ಇರುತ್ತೆ. ಇದು ಬೇರೆ ಇದೆ, ಈ ಮೆಟೀರಿಯಲ್ ಬೇರೆ ಇದೆ. ಬಟ್ ಅವ್ರು ಇಲ್ಲಿ ಬಂದು ಟಚ್ ಅಂಡ್ ಫೀಲ್ ಮಾಡಿ ನೋಡಿದಾಗ ಮಾತ್ರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದು ಒಂದು. ಅದು ನಿಮ್ಗೆ ಕಾಸ್ಟ್ಲಿ ಆಯ್ತು. ನಿಮ್ಗೆ ಇನ್ನೂ ಫಾರ್ಮ್ ಹಾಕ್ಬೋದು ಅದರಲ್ಲಿ ಒಳಗಡೆ. ಸ್ವಲ್ಪ ಇಲ್ಲಿ ಬನ್ನಿ ಸರ್ ತೋರಿಸ್ತೀನಿ. ಇನ್ನೊಂದು ಅದ್ರಲ್ಲಿ ಒಂದು 500 ರೂಪಾಯಿ ರೇಟ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ಥರ ಫೋಮ್ ಹಾಕ್ಬೋದು ನಿಮಗೆ, ಸರಿನಾ? ಇನ್ನೊಂದು 500 ರೂಪಾಯಿ ಈ ನಾರ್ಮಲ್ ಮೆಟೀರಿಯಲ್ಗಿಂತ ಬೇರೆ ಕಡಿಮೆದು ಹಾಕ್ಬೇಕಂದ್ರೆ ಫೋಮ್ ಹಾಕ್ಬೋದು. ಇನ್ನೂ ಕಡಿಮೆ ಬೇಕಾ ನಿಮಗೆ ಥರ್ಮೋಕೋಲ್ ಹಾಕ್ಬೋದು, ಸರಿನಾ? ಕ್ವಾಲಿಟಿ ಕಡಿಮೆಯಿಂದ ಜಾಸ್ತಿವರೆಗೂ ಇದೆ. ನಿಮ್ಗೆ ಎಲ್ಲಿ ನಿಮಗೆ ಪ್ರೀಮಿಯಮ್ ಆಗಿ ಬೇಕು ಅಂತ ಅನ್ಕೋತಿರೋ ಆ ಥರ ನಾವು ಇಲ್ಲೇ ನಿಮ್ಮ ಕಣ್ಮುಂದೆನೇ ಕೊಡ್ತೀವಿ. 200 kg ಕೆಪಾಸಿಟಿ ಇರುತ್ತೆ ಎಲ್ಲ ಚೇರ್ಸು, ಸರಿನಾ? ಪ್ಲಸ್ ನಿಮಗೆ ನೈಲಾನ್ ಮೆಟೀರಿಯಲ್ ಬರುತ್ತೆ. ಪ್ಲಾಸ್ಟಿಕ್ ಬೇಕಾ ಪ್ಲಾಸ್ಟಿಕ್ ಆಗುತ್ತೆ. ಪ್ಲಸ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಪ್ರೀಮಿಯಂ ಚೇರ್ ಇದೆ ಅಂದ್ಕೊಳ್ಳಿ. ಇದ್ರಲ್ಲಿ ನಿಮಗೆ ಕೋಟ್ ಸ್ಟ್ಯಾಂಡು, ಹೆಡ್ ರೆಸ್ಟ್ ಅಡ್ಜಸ್ಟಬಲ್ಲು, ಬ್ಯಾಕ್ ರೆಸ್ಟ್ ಅಡ್ಜಸ್ಟಬಲ್ಲು ಎಲ್ಲ ಬಂದಿದೆ. ಪ್ಲಸ್ ನಿಮಗೆ ಹ್ಯಾಂಡಲ್ಲು ಅಡ್ಜಸ್ಟಬಲ್ ಬಂದಿದೆ. ಈಗ ಇದು ಬಂದಿದೆ ನಿಮಗೆ ಫಿಕ್ಸ್ಡ್ ಹ್ಯಾಂಡಲ್ ಕೊಟ್ಟರೆ ಆ ಚೇರ್ ಕೊಡಿ ಒಂದು ನಿಮಿಷ. ಬ್ಲೂ ಕಲರ್ದು ಇದು ನೋಡಿ, ಈ ಹ್ಯಾಂಡಲ್ ಹಾಕಿದ್ದೀವಲ್ಲ, ಇದನ್ನ ನೀವು ಜಾಸ್ತಿ ಆಯಿತು ನಮ್ಗೆ ಇನ್ನೊಂದು 500 ರೂಪಾಯಿ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ, ನಿಮ್ಗೆ ಬಜೆಟಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಈ ಹ್ಯಾಂಡಲ್ನ ಇಲ್ಲಿ ಹಾಕಿಸ್ಕೊಳ್ಳಿ, ಅವಾಗ ಇದನ್ನ ಕಡಿಮೆ ಆಗುತ್ತೆ. ಈಗ ನೈಲಾನ್ ಬೇಸ್ ಇದೆ, ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೇಕಾ, ಅದಲ್ಲಿದೆ ನೋಡಿ ಪ್ಲಾಸ್ಟಿಕ್ ಬೇಸ್ ಇದೆ, ಕೆಳಗಡೆ ಇರೋ ಬೇಸ್ ವೀಲ್ದು. ಆ ಥರ ನೀವು ಯಾವ ಥರ ಬೇಕೋ ಎಲ್ಲ ನಿಮ್ಗೆ ಕಸ್ಟಮೈಸೇಷನ್ ಕೊಡ್ತೀವಿ. ಒಟ್ನಲ್ಲಿ ಕೊಟ್ಟಿರ್ತಕ್ಕಂಥ ವಾರಂಟಿ. ಈಗ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಪರ್ಚೇಸ್ ಮಾಡ್ತಾರೆ, ತಗೊಂಡು ಈಗ ಬೇರೆ ಕಡೆ ಆಂಧ್ರ ಪ್ರದೇಶಕ್ಕೆ ಇಲ್ಲಿರೋ ವೆಂಡರ್ಸ್ ತಗೊಂಡೋಗಿ ಬೇರೆ ಕಡೆ ಸಪ್ಲೈ ಕೊಟ್ಟಿರ್ತಾರೆ. ನಮ್ಮ ಚೇರ್ಸ್ ಎಲ್ಲಿ ನೀವು ತಗೊಂಡೋಗಿ ಡೆಲಿವರಿಗೆ ಇಡ್ತೀರೋ ಅಲ್ಲಿಂದ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ನೀವು ಹೇಳಿದ್ರಲ್ಲ ಯಾರಿಗೆ ಹೆಲ್ಪ್ ಮಾಡಿ ಯಾವ ಥರ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಸೇಲ್ಸ್ ಮಾಡೋರಿಗೆ, ಅವರು ನಮ್ಮ ಹತ್ರ ಪರ್ಚೇಸ್ ಮಾಡಿ ನಮ್ಮ ಬ್ರ್ಯಾಂಡ್ನ ಅವ್ರು ತೊಗೊಂಡೋಗಿ ಅಲ್ಲಿ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ KR ಪುರಮಲ್ಲಿ ಒಂದು 50 ಚೇರ್ ಕೊಟ್ಟಿರ್ತಾರೆ, BTM ಲೇಔಟಲ್ಲಿ ಒಂದು 20 ಚೇರ್ ಕೊಟ್ಟಿರ್ತಾರೆ. ತೊಗೊಂಬನ್ನಿ ನಾವು ಇಲ್ಲೇ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕಸ್ಟಮರ್ಗೂ ಬರ್ಡನ್ನು, ನಮ್ಮ ಹತ್ರ ಪರ್ಚೇಸ್ ಮಾಡಿರೋರ್ಗೂ ಬರ್ಡನ್ನು. ನಾವು ಅಲ್ಲೇ ಹೋಗಿ ಸರ್ವಿಸ್ ಮಾಡಿಕೊಡ್ತೀವಿ. ಎರಡನೇದು ಡೈರೆಕ್ಟಾಗಿ ನಮ್ಮ ರಾಯಲ್ ಟೆಕ್ ಆಫೀಸ್ ಸಿಸ್ಟಮ್ಸು, ರಾಯಲ್ ಟೆಕ್ ಫರ್ನಿಚರ್ನ ಬಂದು ಭೇಟಿ ಮಾಡಿ ಪರ್ಚೇಸ್ ಮಾಡಿದವ್ರಿಗೆ ಒಂದು 10 ಚೇರ್ 15 ಚೇರ್ ತೊಗೊಂಡಿರ್ತಾರೆ. ಅವ್ರ ಹತ್ರ ಆಲ್ರೆಡಿ ಇನ್ನೂ 50 ಚೇರ್ ಇರುತ್ತೆ ಒಳಗಡೆ ಅವ್ರ ಆಫೀಸಲ್ಲಿ. ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ನಾವು ನಿಮ್ಮ ಚಾನಲ್ ವತಿಯಿಂದ ಫ್ರೀ ಸರ್ವಿಸ್ ಕೊಡ್ತೀವಿ. ಹಳೆ ಚೇರ್ಸ್ ಎಲ್ಲದಕ್ಕೂ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ. ಒಂದು ಆ ಪಾರ್ಟ್ಸ್ಗಳೇನಾದ್ರೂ ಹೋಗಿದ್ರೆ ಅದಕ್ಕೆ ಮಾತ್ರ ಚಾರ್ಜ್ ಆಗುತ್ತೆ. ಸರ್ವಿಸ್ ಮಾಡಿದ ದಿವಸದಿಂದ ನಿಮಗೆ 1 year ವಾರಂಟಿ ಇರುತ್ತೆ. ಈ ಒಂದು ಚೇರ್ಸ್ ಗಳಿಗೂ ಕೂಡ ನೀವು ವಾರಂಟಿ ಪ್ರಕಾರನೇ ಕೊಡ್ತಾ ಇದ್ದೀರಾ? ಖಂಡಿತ. ಸೊ ಕ್ವಾಲಿಟಿ ವೈಸ್, ಕ್ವಾಂಟಿಟಿ ವೈಸ್, ಗ್ಯಾರಂಟಿ ವೈಸ್ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಹೌದು. ಮತ್ತೆ ಸರ್ ಈಗ ಯಾರಾದ್ರೂ ಬೇರೆ ಕಡೆಯವರು, ಬೇರೆ ರಾಜ್ಯದವರು, ಇನ್ಯಾರೋ ದೂರದಲ್ಲಿ ಇರೋರು ಆನ್ಲೈನ್ ಡೆಲಿವರಿ ಅವೈಲೇಬಲ್ ಇರುತ್ತಾ? ಕರ್ನಾಟಕ 100% ಮೇಡಮ್. ನೀವೀಗ ಏನು ಸ್ಕ್ರೀನ್ ಮೇಲೆ ಹೋಗ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಕ್ಯಾಟ್ಲಾಗ್ ಕಳಿಸ್ಕೊಡ್ತಾರೆ ನಮ್ಮ ಸ್ಟಾಫ್ಸ್ ಮತ್ತೆ ಎಕ್ಸಿಕ್ಯೂಟಿವ್ಸ್ ಎಲ್ಲಾರು. ಅದ್ರಲ್ಲಿ ಯಾವ್ದು ಬೇಕು ಅಂತ ನೋಡಿ ಸ್ಕ್ರೀನ್ ಶಾಟ್ ಹೊಡೆದು ರಿಟರ್ನ್ ಕಳಿಸಿ. ಅಥವಾ ಹತ್ತದಲ್ಲಿ ಬೆಂಗಳೂರಲ್ಲಿ ಇದೀರಾ ಅಂದ್ರೆ ನೋಡಿ, ಮೆಟ್ರೋ ಕನೆಕ್ಟಿವಿಟಿ ಇಲ್ಲೇ ಪಕ್ಕದಲ್ಲಿದೆ. ಕೆಂಗೇರಿ ಬಸ್ ಟರ್ಮಿನಲ್ ಬಂದು ಇಳ್ಕೊಂಡ್ರೆ ಮೈಲ್ಸ್ ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಸೀದಾ ನೀವು ಇಲ್ಲಿ ಬಂದ್ಬಿಡ್ಬೋದು. ವಿತಿನ್ 100 meters ಇಲ್ಲೇ ಕೆರೆ ಪಕ್ಕದಲ್ಲೇ ಇದೀವಿ. ಫ್ಯಾಕ್ಟ್ರಿ ನಮ್ದು ಇಲ್ಲಿ ಬರ್ಬೋದು. BD ಅಪಾರ್ಟ್ಮೆಂಟ್ ಹತ್ರ ಪಿಲ್ಲರ್ ನಂಬರ್ 614 ಇಲ್ಲಿ ಬರ್ಬೋದು, ಹತ್ರದಲ್ಲಾಗುತ್ತೆ. ಅದಲ್ದಿರ ನಿಮಗೆ ಫಾರ್ ಎಕ್ಸಾಂಪಲ್ ಊರ್ ಬಿಟ್ಟು ಔಟ್ ಸೈಡ್ ಬೆಂಗಳೂರು ಬಿಟ್ಟು ದೂರ ಇರೋರಿಗೆ ಕಾಲ್ ಮಾಡಿ ಕ್ಯಾಟ್ಲಾಗ್ ಕಳಿಸ್ತೀವಿ. 1-2 ಚೇರು ಖಂಡಿತವಾಗ್ಲೂ ನೀವು ಆನ್ಲೈನ್ ಅಲ್ಲಿ ಧೈರ್ಯವಾಗಿ ತಗೋಬಹುದು. ನಮ್ಗೆ ಫೋನ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ. ಆರಾಮಾಗಿ ತಗೋಬಹುದು. ಬೇರೆ ನಾವೇನ್ ಹೇಳ್ತಾ ಇದೀವಿ ಕಸ್ಟಮರ್ಸ್ಗೆ, ಯಾರೇ ಆಗ್ಲಿ ಒಂದು ಕಂಪ್ನಿ ಓಪನ್ ಮಾಡ್ತಾರೆ, ಒಂದು ದೊಡ್ಡ ಕನ್ಸ್ ಇಟ್ಕೊಂಡು ಮಾಡ್ತಾ ಇರ್ತಾರೆ, ಒಂದು ಬಿಸ್ನೆಸ್ ಮಾಡಿ. ಯಾಕೆ ಎಷ್ಟೇ ದೊಡ್ಡ ಕಂಪ್ನಿ ಬೆಳೆದಿದ್ರು ದುಡ್ಡು ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಯಾರು ಹಾಕೋದಿಲ್ಲ, ಸರಿನಾ? ಇಲ್ಲೇನ್ ಹೇಳ್ತಾ ಇದೀವಿ, ಅವ್ರು ಇಲ್ಲೇ ಬಂದ್ಬಿಡ್ಲಿ. ಮೆಟ್ರೋ ಕನೆಕ್ಟಿವಿಟಿ ಹತ್ರ ಇದೆ, ಬಸ್ ಕನೆಕ್ಟಿವಿಟಿ ಕೆಂಗೇರಿ ಹತ್ರ ಇದೆ, ಮೈಲ್ಸ್ ಅಂದ್ರ ಹೇಗ್ ಬಂದ್ರು ಇಲ್ಲಿ ಬಂದ್ಬಿಡ್ಬೋದು, ಸರಿನಾ? ಬಂದು 20 ಚೇರ್ 10 ಚೇರ್ ತಗೋಬೇಕಂದ್ರೆ ಬೇಕಾದ್ರೆ ನೀವು ನೋಡ್ಬೋದು 40 to 50 ಚೇರ್ ಇಲ್ಲಿ ಬರೀ ನಾವು ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಅಂತಾನೆ ಇಟ್ಕೊಂಡಿದೀವಿ. ಅವ್ರು ಬಂದು ಅವ್ರಿಗೆ ಯಾವ್ದು ಕಂಫರ್ಟಬಲ್ ಇದೆ, ಯಾಕಂದ್ರೆ 8 hours 12 hours ವರ್ಕ್ ಮಾಡೋರಿಗೆ ಒಳ್ಳೆ ಕಂಫರ್ಟಬಲ್ ಯಾವ್ದು ಅನ್ಸುತ್ತೋ ಅದನ್ನ ತಗೊಂಡು ಅವ್ರು ಹೋಗ್ಬೋದು ಮೇಡಮ್ ಇಲ್ಲಿಂದ. ಓಕೆ ಸರ್, ಕೊರಿಯರ್ ಚಾರ್ಜಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ? ಕೊರಿಯರ್ ಚಾರ್ಜಸ್ ಅಂದ್ರೆ ನೋಡಿ ಮೇಡಮ್, ಔಟ್ ಸೈಡ್ ಬೇಕಾದ್ರೆ ಲೋಕಲ್ ಅಲ್ಲಿ ಜಾಸ್ತಿ ಇದೆ, ಸರಿನಾ?
ಈಗ ಆಟೋದಲ್ಲಿ ಕಳ್ಸ್ಬಿಡ್ಬೋದು ಅಥವಾ ಯಾವ್ದೋ ಒಂದು ಇದ್ರಲ್ಲಿ ವೆಹಿಕಲ್ ಹಾಕಿ ಕಳಿಸ್ಬಿಡ್ತೀವಿ. ಔಟ್ ಸೈಡ್ಗೆಲ್ಲ ನೋಡಿ ಮೇಡಮ್, ಒಂದು ಬಾಕ್ಸ್ಗೆ 150 ರೂಪಾಯಿ ಅವರೇ ಚಾರ್ಜ್ ಮಾಡ್ತಾರೆ. 150 ರೂಪಾಯಿ 200 ರೂಪಾಯಿ ಒಂದು ಚೇರ್ ಹಾಕಿ ನೀಟಾಗಿ ಬಾಕ್ಸ್ ಹಾಕಿ ಕಳಿಸ್ತೀವಿ. ಅದು ಅವ್ರು 2 ಪೇ ಮಾಡ್ಕೊಂಡು ಅವ್ರು ತಗೊಬೇಕು ಅಷ್ಟೇ. ಸೊ ದೂರದಲ್ಲಿರುವಂತವ್ರು ಆನ್ಲೈನ್ ಮುಖಾಂತರ ಕೂಡ ತಗೋಬಹುದು. ಹಾಗೆ ಸಾಧ್ಯ ಆದ್ರೆ ನೇರವಾಗಿ ಬರ್ತೀವಿ ಅಂದ್ರೆ ಕೂಡ ಬಂದು ಅವರೇ ಇಲ್ಲಿ ನಿಂತು ಆ ಒಂದಷ್ಟು ಮಟೀರಿಯಲ್ಸ್ ನಿಂತ್ಕೊಂಡು ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡು ಕೂಡ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೋದು ಸರ್. ಅದು ಕೂಡ ನಿಮ್ಮಲ್ಲಿ ಅವೈಲಬಿಲಿಟೀಸ್ ಇರುತ್ತಲ್ವಾ? ಹೌದು ಸರ್. ಲೈವ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೇ ಬಿಡೋಣ. ಈ ಚೇರ್ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಇದ್ರಲ್ಲಿ ತೋರಿಸಿ ಸರ್ ಹೇಗೆ. ಫಸ್ಟ್ ವಿಷಯ ನಿಮ್ಗೆ ನಾನೇನಂದ್ರೆ ವಾಷಬಲ್ ಫ್ಯಾಬ್ರಿಕ್ ಅಂತ ಹೇಳಿದೆ, ಸರಿನಾ? ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಏನು ತೊಂದರೆ ಇಲ್ಲ ಮೇಡಮ್, ಪ್ರತಿ ಒಂದನ್ನು ವಾಶ್ ಮಾಡ್ಕೋಬಹುದು. ಸ್ವಲ್ಪ ಹೊತ್ತು ನೀವು ಫ್ಯಾನ್ ಕೆಳಗಡೆ ಇಟ್ಕೊಂಡ್ರೆ ಸಾಕು. ಎರಡನೇದು, ಈ ನೀರೆಲ್ಲ ಒಳಗಡೆ ಹೋಗುತ್ತಲ್ವಾ, ನಾರ್ಮಲ್ ಫೋಮ್ ಇದ್ರೆ ಹೋಗುತ್ತೆ. ಬಟ್ ಇದು ಆ ತರ ಅಲ್ಲ, ಎಲ್ಲ ಮೋಲ್ಡೆಡ್ ಕುಷನ್ ಇರೋದ್ರಿಂದ ಒಂದ್ ಡ್ರಾಪ್ ನೀರು ಕೂಡ ನಿಮ್ ಒಳಗಡೆ ಹೋಗೋದಿಲ್ಲ. ಈಗ ನೋಡಿ ಇಲ್ಲೇ ಹಾಕ್ತಿವಿ ನೋಡಿ, ನೀವೇ ಬೇಕಾದ್ರೆ ಆಚೆ ಬಂದ್ಬಿಡುತ್ತೆ, ಯಾವ್ದು ನೀರು ಬಂದ್ಬಿಟ್ಟು ಒಳಗಡೆ ಹೋಗೋದಿಲ್ಲ. ಸೊ ನಿಮ್ಗೆ ಇದು ಕ್ವಾಲಿಟಿ ಮೇಡಮ್ ನಮ್ಮಲ್ಲಿ ಕೊಡ್ತಾ ಇರೋದು. ಹೀಟ್ ಆಗೋದಿಲ್ಲ, ಎಲ್ಲ ಲ್ಯಾಟೆಕ್ಸ್ ಮಿಕ್ಸ್ಡ್ ಫೋಮ್ ಇದೆ ಇದು, ಸರಿನಾ? ಆ ತರ ಒಳ್ಳೆ ಕ್ವಾಲಿಟಿ ಇದೆ. ಬಾಡಿ ಕೂಡ ನಿಮ್ಗೆ ಯಾವ್ದು ಪ್ಲಾಸ್ಟಿಕ್ ಇಲ್ಲ, ಇದು ಎಲ್ಲ ನೈಲಾನ್ ಬರುತ್ತೆ. ಇದನ್ನೇ ಬಂದ್ಬಿಟ್ಟು ಇನ್ನೂ ಒಂದು ಬರೀ ತುಂಬಾ ಕಡಿಮೆ ಕೊಡ್ತಾರೆ, ಪ್ಲಾಸ್ಟಿಕ್ ಬಾಡಿ ಬರುತ್ತೆ ನಿಮ್ಗೆ. ಆ ತರ ಒಳ್ಳೆ 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 ಕ್ವಾಲಿಟಿಗಳಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಎಲ್ಲೂ ಬಂದ್ಬಿಟ್ಟು ನೀವು ಪ್ರೈಸ್ ನ ಕಂಪೇರ್ ಮಾಡ್ಕೊಂಡು ಬರಂಗಿದ್ರೆ ನಮ್ಮ ಆಫೀಸ್ಗೆ ನೀವು ಬರಕ್ ಸಾಧ್ಯನೇ ಇಲ್ಲ. ಇಲ್ಲಿ ಬನ್ನಿ, ನಿಮ್ಗೆ ಯಾವ ರೇಟಿಗೆ ಬೇಕೋ ಅದನ್ನ ನೀವು ಕಸ್ಟಮೈಸೇಷನ್ ಮಾಡ್ಕೊಂಡು ನಿಮ್ ರೇಟ್ಗೆ ಫಿಟ್ ಆಗೋ ತರ ತಗೊಂಡೋಗಿ. ಸೊ ಅವ್ರು ಬಂದ್ರೆ ಇಲ್ಲಿ ನೇರವಾಗಿ ಬಂತು ಅಂತಂದ್ರೆ ನೀವ್ ಇಲ್ಲೇ ಕೂತು ಒಂದು 2 ಅವರ್ಸ್ ಆಗ್ಬೋದು, 3 ಅವರ್ಸ್ ಆಗ್ಬೋದು, 4-5 ಅವರ್ಸ್ ಆಗ್ಬೋದು, ಅಲ್ಲಿ ಎದುರುಗಡೆನೆ ಕೂತ್ಕೊಂಡು ನಿಮ್ಗೆ ಬೇಕಾದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಸ್ಟಮೈಸ್ಡ್ ಪ್ರೈಸ್ಗೆ. ನಿಮ್ಮ ಎದುರುಗಡೆನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಂಡು ಆಲ್ಮೋಸ್ಟ್ ನೀವು ಒಂದು ಟೀ ಕಾಫಿ ಕುಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡೋ ಅಷ್ಟೊತ್ತಿಗೆ ಇಲ್ಲೇ ರೆಡಿ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ.